ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಛಾಯಾ ವಸಂತ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನಾವಂತೂ ತುಂಬಾ ಚೆನ್ನಾಗಿದ್ದೀವಿ. ಮೊದಲನೇದಾಗಿ ಎಲ್ರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಾನು ವಿಡಿಯೋನ ಕೂಡ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಮೊಬೈಲಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿ ಆ ವೀಡಿಯೋಸ್ ಎಲ್ಲ ಡಿಲೀಟ್ ಆಗಿ ಹೋಗಿದ್ವು. ಹಾಗಾಗಿ ವಿಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾರೂ ಕೂಡ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಎಂಡ್ ಆಗೋ ತನಕ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಗೌರಿ ಗಣೇಶ ಹಬ್ಬ ಅಂತ ಅಂದಮೇಲೆ ಗೌರಮ್ಮ ಬರೋ ಪೂಜೆನೂ ಕೂಡ ಮಾಡಬೇಕು, ಹಾಗೆ ಗಣೇಶನ ಹಬ್ಬನೂ ಕೂಡ ಮಾಡಬೇಕು ಅಲ್ವಾ. ಹಾಗಾಗಿ ನಾನು ಗೌರಮ್ಮ ಬರೋ ದಿನ ಏನೆಲ್ಲ ವೀಡಿಯೋಸ್ನ ಮಾಡಿಕೊಂಡೆ, ಹೇಗೆಲ್ಲ ಪೂಜೆ ಮಾಡಿದೆ ಎಲ್ಲದನ್ನು ಕೂಡ ನಿಮ್ಮ ಜೊತೆ ಶೇರ್ನ ಮಾಡ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಇದು ನಾನು ಸೋಮವಾರ ನೈಟು ವಿಡಿಯೋ ಮಾಡ್ಕೊಂಡಿರೋದು. ಆ ನೈಟೇನೆ ನಾನು ಬಾಗಿಲಿಗೆ ತೋರಣ ಎಲ್ಲ ಹಾಕಿ ಮಾವಿನ ಸೊಪ್ಪಿಂದು ನಮ್ಮ ಮನೆಯವರು ಅದನ್ನೆಲ್ಲ ರೆಡಿ ಮಾಡಿಕೊಟ್ರು. ನಾನು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಬಾಗಿಲನ್ನ ರೆಡಿ ಮಾಡಿ ಬಿಟ್ಟಿದ್ದೆ. ಬೆಳಗ್ಗೆ ಎದ್ದು ಅದನ್ನೆಲ್ಲ ಮಾಡ್ಕೊಳಕ್ಕಾಗಲ್ಲ. ಮತ್ತು ನಮ್ಮ ಹಸ್ಬೆಂಡ್ ಮನೆ ಅಂದರೆ ಅವ್ರ ಊರಲ್ಲಿ, ನಮ್ಮ ಹಸ್ಬೆಂಡ್ ಊರಲ್ಲಿ ಯಾರು ಕೂಡ ಈ ರೀತಿ ಬಾಗಿಲು ಪೂಜೆನ ಮಾಡಲ್ಲ. ಅದು ಅವಾಗಿಂದನೂ ಮಾಡಲ್ವಂತೆ. ಆದರೆ ನಾವು ಅಮ್ಮ ಮನೆಯಲ್ಲಿದ್ದಾಗ ಪ್ರತಿ ವರ್ಷವೂ ನಾವು ಬಾಗಿಲು ಪೂಜೆನ ಮಾಡ್ತಾಯಿದ್ವಿ. ಈ ರೀತಿ ಬಾಗಿಲಲ್ಲಿ ಕಳಸ ಹೂಡ್ಬಿಟ್ಟು ಆ ಬಾಗಿಲು ಪೂಜೆನ ಮಾಡೋದು. ಮತ್ತು ಬಾಗಿಲಿಗೆ ಚೌತಿ ಹೊಡೆಯೋದು ಅಂತೇಳಿ, ನಾವು ಸೌತೆಕಾಯಿನ ಬಾಗಿಲಿಗೆ ಹೊಡೆದು ಅದಕ್ಕೆ ಚೌತಿ ಹೊಡೆಯೋದು ಅಂತ ಹೇಳ್ತೀವಿ. ಈ ರೀತಿ ಪ್ರತಿ ವರ್ಷವೂ ಪೂಜೆ ಮಾಡ್ತಾ ಇದ್ವಿ. ಮದುವೆ ಆಗಿ ಬಂದ ಮೇಲೆ ವರ್ಷದಲ್ಲಿ ಒಂದು ಹಬ್ಬ ಗೌರಿ ವ್ರತನ ಮಾಡೋದು ಆಗಲಿ, ಗೌರಿ ಪೂಜೆನ ಮಾಡೋದು, ಅದನ್ನು ಕೂಡ ಮಾಡದೇ ಇದ್ದರೆ ಹೇಗೆ? ಹಬ್ಬದ ದಿನ ಗೌರಮ್ಮ ಬರೋ ದಿನ ಬಾಗಿಲು ಪೂಜೆನ ಎಷ್ಟು ನಾವು ನೀಟಾಗಿ ಮಾಡ್ತೀವಿ ಅಷ್ಟು ಒಳ್ಳೆಯದು ಅಂತ ಹೇಳ್ತಾರೆ. ವರ್ಷದಲ್ಲಿ ಒಂದು ದಿನ ನಾವು ಹಬ್ಬದ ದಿನ ಎದ್ದು ಬಾಗಿಲು ಪೂಜೆ ಮಾಡಲಿಲ್ಲ ಅಂದರೆ ಹೇಗೆ ಅಲ್ವಾ. ಹಾಗಾಗಿ ಹಬ್ಬದ ದಿನ ನಾವು ಬಾಗಿಲು ಪೂಜೆನ ಮಾಡಿದಷ್ಟು ನಮಗೆ ಒಳ್ಳೆಯದು. ಅದಕ್ಕೋಸ್ಕರ ನಾನು ಮದುವೆ ಆಗಿ ಬಂದಾಗಿನಿಂದನೂ ಪ್ರತಿ ವರ್ಷ ನಾನು ಬಾಗಿಲು ಪೂಜೆನ ಮಾಡಿಕೊಂಡೇ ಬಂದಿದ್ದೀನಿ. ಮಂಗಳವಾರ ಬೆಳಗ್ಗೆ ನಾನು ಈಗ ವಿಡಿಯೋ ಮಾಡ್ಕೊಂಡಿರೋದು. ಮಂಗಳವಾರ ನಾನು ಬೆಳಗ್ಗೆ 3:30ಗೆ ಎದ್ದಿದ್ದೆ. ನಾನು ರಾತ್ರಿನೇ ಆದಷ್ಟು ಮನೇನ ಕ್ಲೀನ್ ಮಾಡಿ ಬಿಟ್ಟಿದ್ದೆ. ಅಂದರೆ ಪಾತ್ರೆಗಳೆಲ್ಲ ತೊಳೆದ್ಬಿಟ್ಟು ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡಿ, ಈ ರೀತಿ ನಾನು ಪ್ರತಿದಿನ ಕಾಮನ್ ಆಗಿ ಕೆಲಸಗಳನ್ನ ಮುಗಿಸ್ಕೊಂಡಿರ್ತೀನಿ. ಹಾಗೆಯೇ ಹಬ್ಬದ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿಯೇ ಕೆಲಸಗಳನ್ನ ಮಾಡ್ಕೊಂಡಿರ್ತೀನಿ. ಎದ್ದ ತಕ್ಷಣವೇ ನಾನು ಕಸಗಳು ಹೊಡ್ಕೊಂಡು ನೆಲ ಒರೆಸ್ಕೊಂಡು ಸ್ನಾನ ಮಾಡಿ ಡೈರೆಕ್ಟ್ ನಮ್ಮ ಪೂಜೆ ಕೆಲಸನ ಮಾಡ್ಕೊಳ್ಳೋ ಥರ ರಾತ್ರಿ ಎಲ್ಲ ಕೆಲಸಗಳನ್ನೂ ಮುಗಿಸ್ಕೊಂಡಿದ್ದೆ. ಎದ್ದು ನಾನು ನೆಲಗಳನ್ನ ಒರೆಸಿ ಸ್ನಾನ ಮುಗಿಸ್ಕೊಂಡು ಬಂದು ಮನೆಗೆ ಗೋಮನೆಲ್ಲ ಹಾಕ್ಕೊಂಡು ಅದಾದಮೇಲೆ ನಾನು ಈಗ ಬಾಗಿಲಿಗೆ ಅರಿಶಿನ ಕುಂಕುಮ ಇಟ್ಟು ರೆಡಿ ಮಾಡ್ತಾಯಿದ್ದೀನಿ. ರಾತ್ರಿನೇ ಎಲ್ಲ ಕ್ಲೀನಾಗಿ ಒರೆಸಿಬಿಟ್ಟಿದ್ದೆ. ಇವಾಗ ಅಷ್ಟೇ ನೀರನ್ನು ಹಾಕ್ಕೊಂಡು ಮತ್ತು ಅರಿಶಿನ ಹಾಕ್ತಾಯಿದ್ದೀನಿ. ಅರಿಶಿನ ಹಚ್ಚಿಬಿಟ್ಟು ಬಾಗಿಲಿಗೆ ನಾವು ಬಾಗಿಲು ಪೂಜೆನ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಹಾಗಾಗಿ ನಾನು ಯಾವಾಗಲೂ ಮಾಡಲ್ಲ. ಅಮಾವಾಸ್ಯೆ ಹುಣ್ಣಿಮೆ ಈ ರೀತಿ ಇರೋ ದಿನ ಸ್ವಲ್ಪನೇ ಆಗಲಿ ಅರಿಶಿನ ಈ ರೀತಿ ನೀರಲ್ಲಿ ಕಲಿಸ್ಬಿಟ್ಟು ಹಚ್ಕೊಳ್ತೀನಿ. ನನಗಂತೂ ಈ ರೀತಿ ಗೌರಿ ಪೂಜೆ ದಿನ ಬಾಗಿಲು ಪೂಜೆ ಮಾಡೋದು ಅಂದರೆ ತುಂಬಾ ಇಷ್ಟ. ನಾನು ಬಾಗಿಲಿಗೆ ಅರಿಶಿನ ಕುಂಕುಮನ ಆದಷ್ಟು ಕಡಿಮೆನೇ ಇಟ್ಟಿದ್ದೀನಿ. ನಮ್ಮಮ್ಮ ಅವ್ರ ಊರಲ್ಲಂತೂ ಎಲ್ಲರ ಮನೆ ಬಾಗಿಲನ್ನ ನೋಡೋಕ್ಕೆ ತುಂಬಾ ಖುಷಿಯಾಗುತ್ತೆ. ಅಷ್ಟು ನೀಟಾಗಿ ಕ್ಲೀನ್ ಮಾಡಿರ್ತಾರೆ. ಅರಿಶಿನ ಕುಂಕುಮನ ಎಲ್ಲೂ ಸ್ವಲ್ಪ ಜಾಗ ಬಿಡ್ದಂಗೆ ಬಾಗಿಲು ತುಂಬಾ ಇಟ್ಟಿರ್ತಾರೆ. ವಿಭೂತಿನ ಬರೆದಿರ್ತಾರೆ. ತುಂಬಾ ಚೆನ್ನಾಗಿ ಕಾಣಿಸ್ತಿರುತ್ತೆ. ಎಲ್ಲರೂ ಮನೆ ಬಾಗಿಲು ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಅಷ್ಟು ನೀಟಾಗಿ ಪೂಜೆನ ಮಾಡ್ಕೊಂಡಿರ್ತಾರೆ. ಮತ್ತು ನಾನಿವಾಗ ವಾಯ್ಸ್ ಓವರ್ ಮಾಡುವಾಗ ಆ್ಯಂಬುಲೆನ್ಸ್ ಹೋಗ್ತಿರೋ ಸೌಂಡು ಬರ್ತಾಯಿದೆ. ಆದರೆ ಅದು ಆ್ಯಂಬುಲೆನ್ಸ್ ಅಲ್ಲ, ನಮ್ಮ ಮನೇಲಿ ಬೈಕ್ ಇದೆಯಲ್ಲ ಮಕ್ಕಳು ಆಡೋದು, ಅದರಲ್ಲಿ ನನ್ನ ಮಗ ಆ ರೀತಿ ಹಾಕಿದ್ದಾನೆ. ಅದು ಕೇಳಿಸ್ತಾನೆ ಇದೆ. ನಾನು ಆಫ್ ಮಾಡು ಅಂತ ಹೇಳ್ತಾನೆ ಇದ್ದೀನಿ, ಬಟ್ ಅವನು ಆಫ್ ಮಾಡ್ತಾನೆ ಇರಲಿಲ್ಲ. ಅದು ಸೌಂಡ್ ಕೇಳಿಸ್ತಿರೋದು, ತಪ್ಪಾಗಿ ಕೇಳ್ಕೊಬೇಡಿ. ಮತ್ತು ಈ ವರ್ಷ ಸ್ವರ್ಣ ಗೌರಿ ವ್ರತ ಬಂದು ಮಂಗಳವಾರ ಬಂದಿದೆ. ಅದು ಇನ್ನೂ ಸ್ಪೆಷಲ್ ಅಂತಲೇ ಹೇಳ್ಬೋದು. ಮಂಗಳವಾರ ದಿನ ಗೌರಮ್ಮ ಮನೆಗೆ ಬರೋದು ಅಂದರೆ ತುಂಬಾ ವಿಶೇಷ ಅಂತಲೇ ಅನ್ಕೋಬೋದು. ಯಾಕೆ ಅಂದರೆ ಪ್ರತಿ ವರ್ಷವೂ ಒಂದೊಂದು ದಿನವೇ ಬಂದಿರುತ್ತೆ. ಆದರೆ ಈ ವಾರ ಮಂಗಳವಾರ ಬಂದಿರೋದ್ರಿಂದ ಮಂಗಳಕರ ಅಂತಲೇ ಹೇಳ್ತೀವಿ. ಮಂಗಳವಾರ ಲಕ್ಷ್ಮಿ ಮನೆಗೆ ಬರೋದು ತುಂಬಾ ಒಳ್ಳೆಯದು. ಹಾಗಾಗಿ ಮತ್ತು 4:30ಇಂದ 5:30 ತನಕ ಟೈಮಿಂಗ್ಸು ತುಂಬಾ ಚೆನ್ನಾಗಿದೆ. ಇವತ್ತು ಗೌರಿ ವ್ರತನ ಮಾಡೋಕ್ಕೆ ಆ ಟೈಮ್ನಲ್ಲಿ ನಾವು ಪೂಜೆನ ಮುಗಿಸ್ಕೊಂಡ್ರೆ ತುಂಬಾ ಒಳ್ಳೆಯದು. ನೋಡಿ, ನಾನಿವಾಗ ಬಾಗಿಲನ್ನ ಈ ರೀತಿ ಕಂಪ್ಲೀಟಾಗಿ ನಾಮ ಇಟ್ಟು ರಂಗೋಲಿನೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾವು ಬಾಗಿಲನ್ನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತೀವಿ ಅಷ್ಟು
ಒಳ್ಳೆಯದೇ ಆಗಿರುತ್ತೆ. ನಮ್ಮ ಅಮ್ಮ ಮನೆಯಲ್ಲಿ ಇದ್ದಾಗಂತೂ ನಾನೇ ಯಾವಾಗ್ಲೂ ಬಾಗಿಲನ್ನ ರೆಡಿ ಮಾಡ್ತಾ ಇದ್ದಿದ್ದು. ನಾಮ ಇಡೋದಾಗಲಿ, ವಿಭೂತಿ ಬಳಿಯೋದಾಗಲಿ ಎಲ್ಲದನ್ನು ಕೂಡ ಪ್ರತಿಯೊಂದು ಮನೆ ಮತ್ತು ಹೂವು ಬಾಗಿಲಿಗೆ ಹೂವು ಮೂಡಿಸೋದು ಎಲ್ಲದನ್ನು ಕೂಡ ಡೆಕೋರೇಷನ್ ನಾನೇ ಮಾಡ್ತಿದ್ದೆ ಪ್ರತಿ ವರ್ಷವೂ. ಅದು ನನಗೆ ತುಂಬ ಖುಷಿ ಕೊಡ್ತಿತ್ತು. ಸೋಮವಾರ ನೈಟು ಪೂಜೆ ಎಲ್ಲ ಊಟ ಎಲ್ಲ ಮುಗಿದ ಮೇಲೆ ಬಾಗಿಲನ್ನೆಲ್ಲ ನೀಟಾಗಿ ತೊಳ್ಕೊಂಡು ನಾನು ನಾಮ ಎಲ್ಲ ಇಟ್ಟು ರಂಗೋಲಿ ಅಂದರೆ ಮನೆಯಿಂದ ಹೊರಗಡೆ ಬಾಗಿಲಿಗೆ ಎಲ್ಲ ರಂಗೋಲಿ ಹಾಕಿ ಬಣ್ಣ ಹಾಕಿ ಫುಲ್ ಎಲ್ಲ ರೆಡಿ ಮಾಡಿನೇ ಅವತ್ತು ನಾನು ಮಲ್ಕೋತಾ ಇದ್ದು. ಅಷ್ಟು ಖುಷಿ ಆಗ್ತಿತ್ತು ನನಗೆ ಬಾಗಿಲನ್ನ ರೆಡಿ ಮಾಡೋದು ಅಂತ ಹೇಳಿದ್ರೆ. ಮತ್ತು ಬಾಗಿಲಿಗೆ ನಮ್ಮ ಕಡೆ ಗಂಗಂಗೆ ಕಾಯಿ ಅಂತ ಹೇಳ್ತಾರೆ, ಅದು ನನಗೆ ಸರಿಯಾಗಿ ಅಷ್ಟು ಗೊತ್ತಿಲ್ಲ. ಆ ರೀತಿ ಹೇಳ್ತಾರೆ. ಅದು ಕಾಯಿನ ಬಾಗಿಲಿಗೆ ಹಾಕ್ತೀವಿ ನಾವು. ಅಂದರೆ ಮಾವಿನ ಸೊಪ್ಪನ್ನ ಹಾಕಿರ್ತೀವಲ್ವ ತೋರಣನ, ಆ ತೋರಣಕ್ಕೆ ಮೂರು ಜಾಗಕ್ಕೆ ಆ ಕಡೆ ಈ ಕಡೆ ಸೈಡ್ಗೆ ಮಧ್ಯಕ್ಕೆ 3 ಕಡೆನೂ ಅದನ್ನು ಹಾಕ್ತಾರೆ. ತುಂಬಾ ಚೆನ್ನಾಗಿ ಕಾಣ್ತಾ ಇರುತ್ತೆ. ನಾನು ಲಾಸ್ಟ್ ಇಯರ್ ಕೂಡ ನಮ್ಮ ಅಮ್ಮನಿಗೆ ಹೇಳಿದ್ದೆ ತಂದ್ಕೊಡಿ ನನಗೆ ಬಾಗಿಲು ಪೂಜೆ ಮಾಡೋಕ್ಕೆ ಅಂತೇಳಿ. ಬಟ್ ಹೋದ ವರ್ಷವೂ ನನಗೆ ಅದು ಸಿಗಲೇ ಇಲ್ಲ. ಈ ವರ್ಷವೂ ಕೂಡ ಹೇಳಿದ್ದೆ ತಗೊಂಡು ಬನ್ನಿ ಅಂತ. ಯಾಕೆಂದರೆ ನಮ್ಮ ಅಪ್ಪ ಅಮ್ಮ ನನಗೆ ಬಾಗಿನ ಕೊಡೋಕ್ಕೆ ಹಬ್ಬದ ಹಿಂದಿನ ದಿನವೇ ಬರ್ತಾರೆ. ಹಿಂದಿನ ದಿನ ಬರ್ತಾರಲ್ವ, ನಿಮಗೆ ಸಿಕ್ಕರೆ ತಗೊಬಂದು ಕೊಡಿ ನನಗೆ ಬೇಕು ಪೂಜೆ ಮಾಡುವಾಗ ಅಂತ ಹೇಳಿ ಈ ವರ್ಷವೂ ಕೂಡ ಹೇಳಿದ್ದೆ. ಆದರೆ ಸಿಗಲಿಲ್ಲ ಅದು ಈ ವರ್ಷವೂ. ಇವಾಗ ಅಂದರೆ ಬೇಲಿ ಸೈಡ್ ಇರುತ್ತೆ, ಅದೆಲ್ಲ ಬೇಲಿ ಎಲ್ಲ ಇವಾಗ ಇರಲ್ಲ, ಎಲ್ಲ ಕ್ಲೀನ್ ಮಾಡಿಸ್ಬಿಟ್ಟಿರ್ತಾರೆ, ಎಲ್ಲೂ ಇರಲ್ಲ, ಸಿಗಲ್ಲ ಅಂತ ಹೇಳಿದರು. ಸಿಕ್ಕರೆ ತಂದುಕೊಡ್ತೀನಿ ಅಂತಲೂ ಹೇಳಿದರು. ಬಟ್ ಸಿಗಲಿಲ್ವಂತೆ. ಹಾಗಾಗಿ ಈ ವರ್ಷವೂ ಕೂಡ ನನಗದು ಕಾಯಿ ಸಿಗಲಿಲ್ಲ. ನೆಕ್ಸ್ಟ್ ಯಾವಾಗಲಾದರೂ ಸಿಕ್ಕಿದ್ರೆ ನಿಮಗೆ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಇವಾಗ ಕಂಪ್ಲೀಟಾಗಿ ನಾನು ಪೂಜೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ಕಾಯಿ ಕಳಸನ್ನು ಹೂಡ್ಬಿಟ್ಟು ನಾನು ಬ್ಲೌಸ್ ಪೀಸಲ್ಲಿನೇ ಅದನ್ನು ಈ ರೀತಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಮತ್ತು ವಿಘ್ನೇಶ್ವರನ್ನು ಕೂಡ ಮಾಡಿಕೊಂಡು ಎಲೆ ಅಡಿಕೆಯನ್ನು ಇಟ್ಟು, ಎಲೆ ಅಡಿಕೆಗೆ ಅಡಿಕೆ ಚಿಕ್ಕ ಚಿಕ್ಕದು ಚೂರುಗಳು ಬರ್ತಾವಲ್ಲ ಅದನ್ನು ಇಡೋದಕ್ಕಿಂತ ನಾವು ಗೌರಿ ವ್ರತ ಮಾಡುವಾಗ ಫುಲ್ಲು ಒಂದು ಅಡಿಕೆ ಪೂರ್ತಿ ಇರುತ್ತಲ್ಲ ಅದನ್ನು ಇಟ್ಟರೆ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ನಾನು ಅದನ್ನೇ ಇಟ್ಟಿದ್ದೀನಿ. ಇವಾಗ ಪೂಜೆನೂ ಕೂಡ ಮುಗಿಸ್ಕೊಳ್ತಾ ಇದ್ದೀನಿ. ಮಂಗಳವಾರ ಬೆಳಗ್ಗೆ 4:30ರಿಂದ 5:30ರವರೆಗೆ ಗೌರಿ ಪೂಜೆಗೆ ತುಂಬ ಒಳ್ಳೆಯ ಸಮಯ ಆಗಿರುತ್ತೆ. ಗೌರಿ ಪೂಜೆನ ಯಾಕೆ ಮಾಡಬೇಕು, ಅದರಿಂದ ಏನು ಉಪಯೋಗ ಅನ್ನೋದೇ ಆದರೆ, ವರ್ಷದಲ್ಲಿ 1 ದಿನ ಗೌರಿ ಪೂಜೆನ ಮಾಡ್ತೀವಿ ಅಂದಾಗ ಆ ಕೆಲಸನ ನಾವು ಖಂಡಿತ ಮಾಡಬೇಕಾಗುತ್ತೆ. ಆ ಪೂಜೆನ ನಾವು ನೆರವೇರಿಸೋದ್ರಿಂದ ಮನೆಯಲ್ಲಿ ಅಂದರೆ ನಮ್ಮ ಯಜಮಾನರ ಯೋಗಕ್ಷೇಮ ಆಗಲಿ, ಮನೆಯಲ್ಲಿ ಸಮೃದ್ಧಿ ಆಗಲಿ ಹೆಚ್ಚುತ್ತೆ. ಪಾರ್ವತಿಯ ಸ್ವರೂಪರಾದ ಗೌರಿಯು ಭೂಲೋಕಕ್ಕೆ ಬಂದು ತನ್ನ ತವರಿನಲ್ಲಿ ಬಾಗಿನ ತಗೊಂಡು ಹೋಗೋಕೆ ಅಂತ ಹೇಳಿ ಗೌರಮ್ಮ ಬರ್ತಾಳೆ. ಹಾಗಾಗಿ ಆ ದಿನವನ್ನು ನಾವು ಸ್ವರ್ಣ ಗೌರಿ ವ್ರತ ಅಂತ ಹೇಳ್ಬಿಟ್ಟು ಆಚರಣೆ ಮಾಡ್ತೀವಿ. ಭೂಲೋಕದಲ್ಲಿರುವಂತಹ ಮುತ್ತೈದೆಯರು ಈ ವ್ರತವನ್ನು ಮಾಡಬೇಕಾಗುತ್ತೆ. ಕನ್ಯೆಯರು ಕೂಡ ಮಾಡಬಹುದು. ಯಾಕೆ ಅಂತ ಅಂದರೆ, ತನ್ನ ಗಂಡನ ಆಯಸ್ಸು ಯೋಗಕ್ಷೇಮಕ್ಕಾಗಿ ಮತ್ತು ಮನೆಯ ಸಮೃದ್ಧಿಗಾಗಿ ಈ ವ್ರತವನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಆ ದಿನವನ್ನು ನಾವು ಗೌರಿ ಪೂಜೆ ಅಥವಾ ಸ್ವರ್ಣ ಗೌರಿ ವ್ರತ ಅಂತ ಹೇಳಿ ಕರಿತೀವಿ. ಹಾಗೆಯೇ ಮಾರನೇ ದಿನ ಗಣೇಶನು ತನ್ನ ತಾಯಿಯನ್ನು ಕೈಲಾಸಕ್ಕೆ ಕರೆದುಕೊಂಡು ಹೋಗೋಕೆ ಅಂತ ಹೇಳಿ ಗೌರಮ್ಮ ಬಂದಿದ್ದ ಮಾರನೇ ದಿನ ಗಣೇಶ ಬರ್ತಾನೆ. ಹಾಗಾಗಿ ಗಣೇಶನ ಚತುರ್ಥಿ ಅಂತ ಹೇಳಿ ಆ ದಿನವನ್ನು ನಾವು ಆಚರಣೆ ಮಾಡ್ತೀವಿ. ಈ ರೀತಿ ಗೌರಿ ಗಣೇಶ ಹಬ್ಬ ಅಂತ ಹೇಳಿ ಕರೆಯೋದು. ನೋಡಿ, ಇವಾಗ ನಾನು ಪೂಜೆನೆಲ್ಲ ಮುಗಿಸಿ ತುಂಬ ಚೆನ್ನಾಗಿ ಬೆಳಕಾದಮೇಲೆ ಹೊರಗಡೆ ಬಾಗಿಲನ್ನ ವಿಡಿಯೋ ಮಾಡ್ಕೊಂಡಿದ್ದೀನಿ. ಕತ್ಲೆಯಲ್ಲಿ ವಿಡಿಯೋ ಮಾಡಿದಾಗ ಅಷ್ಟು ಚೆನ್ನಾಗಿ ವಿಡಿಯೋಸ್ ಬರಲ್ಲ ಅಂತ ಹೇಳಿ ಬೆಳಗ್ಗೆ ಮಾಡಿದ್ದೀನಿ. ಹಾಗಾಗಿ ಅದು ನಾನು ಹೊರಗಡೆ ಎಲ್ಲ ಓಡಾಡ್ತಿದ್ನಲ್ವ, ಹಾಗಾಗಿ ಸ್ವಲ್ಪ ರಂಗೋಲಿ ಆ ಕಡೆ ಈ ಕಡೆ ಆಗಿದೆ. ಫೈನಲ್ ಆಗಿ ಈ ರೀತಿ ಪೂಜೆ ಅಂತೂ ಮುಗಿಸ್ಕೊಂಡೆ. ತುಂಬಾ ಖುಷಿ ಆಯಿತು. ಬೆಳಗ್ಗೆ ಅಷ್ಟು ಬೇಗನೆ ಎದ್ದು ನಾನು ಪೂಜೆನೆಲ್ಲ ಮುಗಿಸ್ಕೊಂಡು, ಎಷ್ಟು ಖುಷಿ ಕೊಡುತ್ತೆ ಅಂದರೆ ಆ ದಿನದಲ್ಲಿ ವರ್ಷದಲ್ಲಿ 1 ದಿನ ಈ ರೀತಿ ನಾವು ಪೂಜೆನ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳಿ ಅಂದ್ಕೋಬೋದು. ಹಾಗೆಯೇ ಮನಸ್ಸಿಗೂ ಕೂಡ ಸಮಾಧಾನ ಇರುತ್ತೆ.
ನಾನು ಪೂಜೆ ಎಲ್ಲ ಮುಗಿಸಿದ್ದು 5:30 ಆಗೋಗಿತ್ತು ಟೈಮು. ಆ ಟೈಮ್ಗೆ ನಾನು ಪೂಜೆನೂ ಕೂಡ ಮುಗಿಸ್ಕೊಂಡು ಮತ್ತು ಮನೆಯಲ್ಲೂ ಕೂಡ ನಾನು ಪೂಜೆನೂ ಕೂಡ ಮುಗಿಸಿದ್ದೀನಿ. ನಮ್ಮ ಮನೆಯವರು ಎದ್ಮೇಲೆ ಡೈರಿಗೆ ಹೋಗಿ ಹಾಲು ತೊಗೊಂಡು ಬಂದಿದ್ದರು. ಅವರಿಗೆ ಮತ್ತು ನಮ್ಮ ಅತ್ತೆಗೆ ಕಾಫಿನ ಮಾಡಿಕೊಡ್ತಾ ಇದ್ದೀನಿ. ಇವಾಗ ಕಾಫಿ ಮಾಡಿಕೊಟ್ಟಾದಮೇಲೆ ನಾನು ದೇವ್ರದ್ದು ಪೂಜೆನೂ ಕೂಡ ಮುಗಿಸ್ಕೊಂಡೆ. ಹಾಗೆಯೇ ಗೌರಮ್ಮನ ಬಂದ ದಿನವೇ ನಾವು ಕಳಸನ ಅಳಿಬಾರ್ದು. ನಾನು ಈಗ ತಾನೇ ಹೇಳಿದೆ, ಗೌರಿ ತನ್ನ ತವರಿನಲ್ಲಿ ಬಾಗಿನ ತಗೊಂಡು ಹೋಗೋಕ್ಕೆ ಅಂತ ಹೇಳಿಬಿಟ್ಟು ಭೂಲೋಕಕ್ಕೆ ಬರ್ತಾಳೆ. ತನ್ನ ತಾಯಿಯನ್ನು ಕರ್ಕೊಂಡು ಹೋಗೋಕ್ಕೆ ಅಂತೇಳಿ ಗಣೇಶ ಮಾರನೇ ದಿನ ಬರ್ತಾನೆ. ಗಣೇಶ ಬಂದ ಮೇಲೆ ಗೌರಮ್ಮನ ಕರ್ಕೊಂಡು ಹೋಗೋದು ಕೈಲಾಸಕ್ಕೆ ಅಂತ ಇರೋದ್ರಿಂದ ನಾವು ಬಂದ ದಿನವೇ ಕಳಸನ ಹಳಿದು ಬಿಟ್ರೆ ಬಂದ ದಿನವೇ ಗೌರಮ್ಮನ ವಾಪಸ್ ಕಳಿಸಿದ್ವಿ ಅನ್ನೋ ಥರ ಆಗಿಬಿಡುತ್ತೆ. ಹಾಗಾಗಿ ಆ ದಿನ ನಾವು ದೇವ್ರ ಮನೆಯಲ್ಲೋ ಅಥವಾ ಬೇರೆ ಎಲ್ಲಾದರೂ ಒಂದು ಜಾಗದಲ್ಲಿ ಇಟ್ಟು ಆವತ್ತಿನ ದಿನ ಪೂಜೆ ಮಾಡಿ ಏನಾದರೂ ಹಬ್ಬ ಮಾಡಿ ನೈವೇದ್ಯ ಮಾಡಿ ಮತ್ತು ಮಾರನೇ ದಿನ ನಾವು ಗಣೇಶ ಹಬ್ಬದ ದಿನವೂ ಕೂಡ ಗೌರಿ ಪೂಜೆನ ಮಾಡಿ ನೈವೇದ್ಯ ಮಾಡಿ ಅವತ್ತು ನಾವು ಕಳಸನ ಅಳಿಬೇಕು ಅಂತ ಹೇಳಿ ಇರೋದು. ಮಾಡಿದ್ದ ದಿನವೇ ನಾವು ಗೌರಿ ಪೂಜೆನ ಮಾಡಿದ್ದ ದಿನವೇ ಕಳಸನ ಅಳಿಯೋದು ಅಷ್ಟು ಒಳ್ಳೆಯದಲ್ಲ. ಹಾಗಾಗಿ ನಾನು ಕೂಡ ಈಗ ದೇವ್ರ ಮನೆಯಲ್ಲಿ ಕಳಸನ ತಂದು ಇಟ್ಬಿಟ್ಟು, ಹಾಗೆ ಇವತ್ತು ನಾವು ಮಂಗಳವಾರ ನಮ್ಮ ಮನೆಯ ವಾರನೂ ಕೂಡ ಇದ್ದಿದ್ದರಿಂದ ವಾರನೂ ಕೂಡ ಮುಗಿಸ್ಕೊಂಡೆ. ನಾನು ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ವಾಂಗಿಭಾತ್ನ ಮಾಡ್ತಾಯಿದ್ದೀನಿ. ಇದು ರೆಸಿಪಿ ವಿಡಿಯೋನ ಮಾಡ್ಕೊಳ್ಳುವಾಗ ಮೊಬೈಲ್ನ ನಾನು ಸ್ಟ್ರೈಟಲ್ಲಿ ಇಟ್ಟು ವಿಡಿಯೋ ಮಾಡಿಬಿಟ್ಟಿದ್ದೀನಿ, ಸರಿಯಾಗಿ ನೋಡ್ಕೊಂಡಿಲ್ಲ. ಹಾಗಾಗಿ ಕ್ಯಾಮ್ರಾ ಅಷ್ಟು ಅಂದರೆ ವಿಡಿಯೋ ನೀಟಾಗಿ ಕಾಣಿಸ್ತಾ ಇಲ್ಲ. ಲಾಸ್ಟಲ್ಲಿ ಒಂಚೂರು ತೋರಿಸ್ತೀನಿ ಅಷ್ಟೇ ನಾನು ಗೊಜ್ಜನ್ನ ಯಾವ ರೀತಿ ರೆಡಿ ಮಾಡ್ಕೊಂಡೆ ಅಂತೇಳಿ. ಕುಕ್ಕರ್ನಲ್ಲೂ ಕೂಡ ಮಾಡ್ಬೋದು, ಆದರೆ ಜಾಸ್ತಿ ಕುಕ್ಕರ್ನಲ್ಲಿ ಮಾಡಲ್ಲ ನಾನು. ಹಾಗೆಯೇ ಗೊಜ್ಜನ್ನ ರೆಡಿ ಮಾಡಿಕೊಂಡು ಆಮೇಲೆ ರೈಸ್ನ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡ್ರೆ ಆಗೋಯ್ತು. ಈ ರೀತಿ ಮಾಡ್ಕೊಳ್ತೀನಿ. ಇವಾಗ ಫೈನಲ್ ಆಗಿ ನೋಡಿ ಗೊಜ್ಜನ್ನ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೇ ನಾನು ಅನ್ನನ ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಅಲ್ಲಿಗೆ ವಾಂಗಿಭಾತು ರೆಡಿ ಆಗೋಗುತ್ತೆ. ಮತ್ತು ಮಕ್ಕಳಿಗೆ ಬಟ್ಟೆ ಕೂಡ ತಂದಿರಲಿಲ್ಲ ಹಬ್ಬಕ್ಕೆ, ಹಾಗಾಗಿ ಬಾಣವಾರ ಕೂಡ ಹೋಗಬೇಕು. ಸ್ವಲ್ಪ ಟೈಮು ಅಷ್ಟರಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಮೇಲೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ತಿಂಡಿ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮನೆಯಲ್ಲಿ ಎಲ್ಲ ಕೆಲಸಗಳನ್ನು ಕೂಡ ಮುಗಿಸಿ ನಾನು ಇವಾಗ ನಮ್ಮ ಮಾವನ ಮನೆಗೆ ಅಂದರೆ ನಮ್ಮ ಹಿಂದ್ಗಡೆ ಮನೆ ನಮ್ಮ ಅತ್ತೆ ಮನೆಗೆ ಬಂದಿದ್ದೀನಿ. ಅವ್ರ ಮನೆಯಲ್ಲಿ ಬಾಗಿನ ತಂದಿದ್ರು ನಮ್ಮ ಅತ್ತೆಗೆ. ಅವರು ಪ್ರತಿ ವರ್ಷವೂ ಕೂಡ ಅವರಿಗೆ ಬಾಗಿನ ತಂದಿದ್ದ ದಿನ ಈ ರೀತಿ ಕಳಸನ ಹೂಡ್ಬಿಟ್ಟು ಸೀರೆ ಅಥವಾ ಬ್ಲೌಸ್ ಪೀಸ್ ಏನೇ ತಂದಿರಲಿ ಅದನ್ನು ಅಲ್ಲಿಗೆ ಇಟ್ಟುಬಿಟ್ಟು ಅವರು ಈ ರೀತಿ ಕಳಸ ಹೂಡಿ ಬಾಗಿಣನ ಪೂಜೆ ಮಾಡ್ತಾರೆ. ಪ್ರತಿ ವರ್ಷವೂ ಹೀಗೆ ಮಾಡೋದು. ಅವರು ಅರಿಶಿನ ಕುಂಕುಮ ತಗೊಂಡು ಬರೋಕ್ಕೆ ಅಂತೇಳಿ ಕರೆದಿದ್ರು ನನ್ನನ್ನು. ಹಾಗಾಗಿ ಅವ್ರ ಮನೆ ಕೂಡ ಹೋಗಿ ಅರಿಶಿನ ಕುಂಕುಮ ತಗೊಂಡು ಬಂದೆ. ಮತ್ತು ಬಾಣವಾರ ಕೂಡ ಹೋಗಿ ಮಕ್ಳಿಗೆ ಬಟ್ಟೆನೂ ಕೂಡ ತಂದ್ವಿ. ಬಾಣವಾರಕ್ಕೆ ಹೋಗಿದ್ವಲ್ಲ ಬಟ್ಟೆ ತಗೋಬರೋಕ್ಕೆ ಅಂತೇಳಿ ಅದನ್ನು ಕೂಡ ಇನ್ನೊಂದು ಮೊಬೈಲ್ನಲ್ಲಿ ವೀಡಿಯೋ ಮಾಡಿದ್ದೆ. ಬಟ್ ವೀಡಿಯೋಸ್ ಎಲ್ಲ ಡಿಲೀಟ್ ಆಗಿಬಿಟ್ಟಿತ್ತು, ಅದನ್ನು ವೀಡಿಯೋ ಆ್ಯಡ್ ಮಾಡೋಕ್ಕಾಗಿಲ್ಲ. ಇದು ನೈಟ್ ವೀಡಿಯೋ. ಈಗ ನೈಟ್ ನಾನು ಚಟ್ನಿ ಮತ್ತು ಅನ್ನನ ಮಾಡಿದ್ದೀನಿ. ಈರುಳ್ಳಿ, ಟೊಮೊಟೊ ಮತ್ತು ಹಸಿರು ಮೆಣಸಿನ್ಕಾಯಿ ಇದು ಮೂರನ್ನು ಕೂಡ ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿ, ಅದಾದಮೇಲೆ ಅದಕ್ಕೆ ಸ್ವಲ್ಪ ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಉಪ್ಪನ್ನ ಆಡ್ಬಿಟ್ಟು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ನೋಡಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂತಾ ಇರೋಂತೂ ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿನ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನು ನೈಟ್ ಊಟಕ್ಕೆ ಇದನ್ನು ಮಾಡ್ಕೊಂಡಿದ್ದೀನಿ. ಸಾಂಬಾರು ಮಾಡಿದ್ರೆ ಮತ್ತೆ ಬೆಳಗ್ಗೆ ಹಬ್ಬ ಅಲ್ವಾ, ಸಾಂಬಾರು ಏನಾದರೂ ಮಾಡಿದ್ರೆ ಸಾಂಬಾರು ಉಳ್ಕೊಂಡ್ರೆ ಮತ್ತೆ ಬೆಳಗ್ಗೆ ವೇಸ್ಟ್ ಮಾಡ್ತೀವಿ, ಊಟ ಮಾಡಲ್ಲ. ಯಾಕಂದರೆ ಬೆಳಗ್ಗೆನೇ ನಾವು ಹಬ್ಬನ ಮಾಡ್ತೀವಿ. ಹಾಗಾಗಿ ಅದಕ್ಕೋಸ್ಕರ ಚಟ್ನಿ ಮತ್ತು ಅನ್ನನ ಮಾಡಿ ಊಟನೂ ಕೂಡ ಮುಗಿಸ್ಕೊಂಡು ಮತ್ತು ಇಲ್ಲಿ ಮೊದಲನೇ ವರ್ಷ ಅಂದರೆ ಈ ವರ್ಷ ಮದುವೆ ಆಗಿ ಮೊದಲನೇ ಬಾಗಿನ ಬರೋರು ಈ ರೀತಿ ಲಕ್ಷ್ಮೀ ಪೂಜೆನ ಮಾಡ್ತಾರೆ. ಬಾಗಿನಕ್ಕೆ ತವ್ರ ಮನೆಯಿಂದ ಏನೇನು ತಂದಿರ್ತಾರೆ ಪ್ರತಿಯೊಂದನ್ನು ಕೂಡ ಅಲ್ಲಿ ಲಕ್ಷ್ಮೀ ಪೂಜೆನ ಮಾಡಿಬಿಟ್ಟು ಕಳಸ ಹೂಡಿ ಅದಕ್ಕೆ ಸೀರೆ ತಂದಿರ್ತಾರಲ್ವ, ಸೀರೆನ ಉಡಿಸಿ ಒಡವೆಗಳೆಲ್ಲ ಹಾಕಿ ತವ್ರ ಮನೆಯಿಂದ ಏನೆಲ್ಲ ತಂದಿರ್ತಾರೆ, ಹಣ್ಣು ಹಂಪಲು ತರಕಾರಿ ಪ್ರತಿಯೊಂದನ್ನು ಕೂಡ ತಂದಿರ್ತಾರೆ. ಅದು ಎಲ್ಲದನ್ನು ಕೂಡ ದೇವ್ರ ಮುಂದೆ ಈ ರೀತಿ ಇಟ್ಟು ಪೂಜೆ ಮಾಡಿ ಪ್ರತಿಯೊಂದು ಮುತ್ತೈದವ್ರನ್ನು ಕೂಡ ಕರೀತಾರೆ ಅರಿಶಿನ ಕುಂಕುಮ ತಗೊಳ್ಳೋಕೆ ಅಂತ ಹೇಳ್ಬಿಟ್ಟು. ತುಂಬ ಜನನೇ ಹೋಗಿದ್ವಿ. ನಾನು ಇದೇ ಮೊದಲು ಬೇರೆಯವ್ರ ಮನೇಲಿ ಈ ರೀತಿ ಮಾಡಿದ್ದು ನೋಡಿದ್ದು. ನನಗೆ ಮೊದಲನೇ ಬಾಗಿನ ತಂದಾಗಲೂ ಕೂಡ ಇದೇ ರೀತಿ ಪೂಜೆ ಮಾಡಿದರು. ತುಂಬ ಖುಷಿಯಾಯಿತು ಬಂದು. ಇಬ್ಬರು ಮನೇಲಿ ಕರೆದಿದ್ರು, 2 ಮನೆಗೂ ಬಂದು ಪೂಜೆನ ನೋಡಿದ್ವಿ ಈ ರೀತಿ ಮಾಡಿದ್ದನ್ನು.
ತುಂಬ ಚೆನ್ನಾಗಿ ಮಾಡ್ತಾರೆ. ಕೆಲಸಗಳೆಲ್ಲ ಮುಗಿಸ್ಕೊಂಡು ಬಂದ್ವಿ. ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಇವ್ರ ಮನೆಗಳಲ್ಲಿ. ಎಲ್ಲರೂ ಕೂಡ ಹೋಗಿದ್ವಲ್ವ, ಎಲ್ಲರೂ ಮಾತುಕತೆ ಮಾಡಿಕೊಂಡು ಅವ್ರು ಇವ್ರನ್ನ ರೇಗಿಸ್ಕೊಂಡು ತುಂಬ ಚೆನ್ನಾಗಿ ಇತ್ತು ನೋಡಿ. ಫೈನಲಿ ಈ ರೀತಿ ಎಲ್ಲ ಪೂಜೆ ಮಾಡಿದರು. ಎಲ್ರಿಗೂ ಅಂದರೆ ಮಡ್ಲು ದುಂಬ್ತಾರಲ್ವ, ಅದನ್ನೆಲ್ಲ ಮಾಡಿ ಆದಮೇಲೆ ನಾನು ಲಾಸ್ಟಲ್ಲಿ ವೀಡಿಯೋ ಮಾಡಿರೋದು. 9 ಜನಕ್ಕೆ ಮಡ್ಲು ದುಂಬಕ್ಕೆ ಅಂತ ಹೇಳ್ಬಿಟ್ಟು ಎಲೆ, ಅಡಿಕೆ, ಹಣ್ಣು ಎಲ್ಲ ಇಟ್ಬಿಟ್ಟು ರೆಡಿ ಮಾಡಿದರು. ಅದು ಅವ್ರ ಮನೇಲಿ ಪೂಜೆ ಮುಗಿಸ್ಕೊಂಡು ಇನ್ನೊಂದು ಮನೆಗೆ ಬಂದ್ವಿ. ಅವ್ರ ಮನೆಗೆ ಬರೋ ಅಷ್ಟರಲ್ಲಿ ಪೂಜೆ ಎಲ್ಲ ಮುಗಿದೋಗಿತ್ತು. ಆಲ್ರೆಡಿ 9:30 ಆಗೋಗಿತ್ತು. ಅಷ್ಟ ತನಕ ವೆಯ್ಟ್ ಮಾಡ್ತಾರೆ. ಎಲ್ಲರೂ ಮನೆಯಲ್ಲೂ ಒಂದೇ ಟೈಮ್ಗೆ ಪೂಜೆನ ಮಾಡ್ತಾರಲ್ವ, ಹಾಗಾಗಿ ಇವ್ರ ಮನೆಗೆ ಬರೋ ಅಷ್ಟರಲ್ಲಿ ಲೇಟ್ ಆಗೋಗಿತ್ತು. ಆದರೂ ಅವ್ರ ಮನೇಲೂ ಹೋಗಿ ಅರಿಶಿನ ಕುಂಕುಮನ ತಗೊಂಡು ಮನೆಗೆ ಬಂದೆ. ಮನೆಗೆ ಬಂದಮೇಲೆ ಮತ್ತೆ ಬೆಳಗ್ಗೆಗೆ ಹಬ್ಬಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಪಾತ್ರೆನೆಲ್ಲ ತೊಳೆದ್ಬಿಟ್ಟು ನಾನು ಗ್ಯಾಸ್ ಸ್ಟವ್ ಕೂಡ ಎಲ್ಲದನ್ನು ಕೂಡ ಕ್ಲೀನ್ ಮಾಡಿ ಜಸ್ಟ್ ಎದ್ದು ನೆಲಗಳು ಒರೆಸ್ಕೊಂಡು ಸ್ನಾನ ಮುಗಿಸ್ಕೊಂಡು ಹಬ್ಬ ಮಾಡಬೇಕು. ಇಷ್ಟು ಮಾಡ್ಕೊಳ್ಳೋ ಥರ ಪ್ರತಿದಿನ ನಾನು ಈ ರೀತಿ ಕೆಲಸಗಳನ್ನ ಮುಗಿಸ್ಕೊಂಡಿರ್ತೀನಿ. ಹಬ್ಬ ಅಂದಾಗ ಇನ್ನೂ ಸ್ವಲ್ಪ ಜಾಸ್ತಿನೇ ಕೆಲಸಗಳನ್ನ ಮಾಡಿರ್ತೀನಿ. ಫೈನಲಿ ಈ ರೀತಿ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಇವತ್ತಿನ ದಿನ ಈ ರೀತಿನ ಕಳೆದಿದ್ವಿ ನಾವು. ನಾಳೆ ಗಣೇಶನ ಹಬ್ಬ, ಆ ವಿಡಿಯೋನು ಕೂಡ ಶೇರ್ ಮಾಡ್ಕೊಳ್ತೀನಿ. ಅದರಲ್ಲೂ ಕೂಡ ಕೆಲವೊಂದು ವೀಡಿಯೋಸು ಡಿಲೀಟ್ ಆಗಿದೆ. ನೋಡೋಣ, ಪ್ರಯತ್ನ ಮಾಡ್ತೀನಿ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರೂ ಕೂಡ ವಿಡಿಯೋನ ಎಂಡ್ ಆಗೋ ತನಕ ನೋಡಿ.